शहरातील कुमारस्वामी लेआउट परिसरात चोरट्यांचा वावर दिवसेंदिवस वाढत असून नागरिकांमध्ये भीतीचं वातावरण निर्माण झालं आहे। बुधवारी रात्री घरफोडीचा प्रयत्न झाल्याची घटना घडली असून संशयित चोरट्यांची हालचाल सीसीटीव्ही कॅमेऱ्यात कैद झाली आहे। गेल्या काही दिवसांपासून कुमारस्वामी लेआउट मधील रहिवासी चोरट्यांच्या त्रासामुळे चिंतेत आहेत। ಈ ಸರಿ ಬಂದು ಆದರೂ ದರೋಡೆಕೋರರು ಬಂದು ಆದರೂ ಒಂದ್ಸರಿ ನಮ್ಮ ಮನೆಯೇ ಇದಾಗಿದೆ, ದರೋಡೆ ಆಗಿದೆ, ಆದರೂ ಯಾವುದೇ ಆ್ಯಕ್ಷನ್ ಆಗ್ತಾ ಇಲ್ಲ। ಅದಕ್ಕಾಗಿ ಬೇಗನೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಇದು ಮಾಡ್ಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ। ಪೊಲೀಸ್ ಬಂದೋಬಸ್ತ್ ಹೆಚ್ಚು ಮಾಡಿದಾರೆ ರೀ? ಅದು ಬಂದು ಬಂದೋಬಸ್ತ್ ಹೆಚ್ಚಿಗೆ ಮಾಡಿದ ಹೇಳ್ತಾರೆ, ಆದರೆ ಏನು ರಾತ್ರಿ ಯಾರು ತಿರುಗಾಡಿದ ನಮಗೂ ಕಾಣಿಸಿಲ್ಲ ಸರ್। ನೈಟು ಬೀಟ್ದವರು ಲಾಸ್ಟ್ ಟೈಮ್ ನಾವು ಬೀಟ್ದವ್ರು ಕೇಳಕತ್ತ ನಮ್ಮದೇ ಇದೆ ಹೆಣ್ಮಕ್ಳತ್ತೆ, ಅವರು ಲೇಡಿ ಪೊಲೀಸರು ಹೇಳ್ತಾರೆ ಇದು ನಮ್ಮ ಬೀಟ್ ಅಂತ ಹೇಳಿದ್ರು। ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ रात्रीच्या वेळी चोरटे घरांना लक्ष करून परिसरात फिरत असल्याची तक्रारी स्थानिकांकडून केली जात आहेत। ಬರಾತಾರ್ರಿ ನೀವು ಒಂದು ಸ್ವಲ್ಪ ಎಚ್ಚುಕೊತಾರ್ರಿ, ನಮ್ಗೆ ಹಿಂಗೆ ಭಾಳ ಸಾರ್ಕಿ ಬರಾತಣ ಹೆದರಿಕೆ ಬರ್ತೈತಿ। ಲಾಸ್ಟ್ ಮನೆಗಳು ಅದಾವ್ರಿ ನಮ್ಮನೆಲ್ಲ, ಅದ್ರ ಸಲುವಾಗಿ ನೀವು ಒಂದು ಸ್ವಲ್ಪ ರಾತ್ರಿ ಬಂದು ಇದು ಮಾಡಿ ಕೈಯಾಗ ರಾಡ್ ಚಾಕು ಪೊಲೀಸರು ಬಂದ್ರು ಇವೆಲ್ಲ ಇರ್ತಾವ್ರಿ ಅವ್ರ ಕೈಯಾಗ। ರಾತ್ರಿ ಹೋಗಕ್ಕೆ ಹೆದರಿಕೆ, ಹೇಳೋದು ಹೆದರಿಕೆ ಆಗ್ಲಾತಿದ್ರಿ। ಮೊನ್ನೆ ಒಂದ್ಸಲ ಬಂದು ಇವರು ಪೊಲೀಸರು ಎದುರು ಮಾಡ್ಯಾರ್ರಿ ಅವ್ರು, ಹ್ಞೂ ರೀ ಬಂದು ಹೇಳಿದಾರೆ ನಿಮ್ಮ ಜವಾಬ್ದಾರಿ ನೀವು ಅಂತ ಹೇಳಿದ್ದಾರೆ। ಅದಕ್ಕೆ दरम्यान घरफोडीच्या उद्देशाने आलेल्या चोरट्यांची संपूर्ण हालचाल सीसीटीव्ही कॅमेऱ्यात रेकॉर्ड झाली असून त्यामुळे परिसरातील नागरिकांमध्ये आणखी भीतीचं वातावरण पसरले आहे। ही घटना बेळगावातील एपीएमसी पोलीस ठाण्याच्या हद्दीत घडली असून वाढत्या चोरीच्या घटनांना आळा घालण्यासाठी पोलीस प्रशासनाने रात्रीची गस्त वाढवावी अशी मागणी स्थानिक नागरिकांनी केली आहे। 2 ರಿಂದ 3 ತಿಂಗಳೊಳಗೆ 3-4 ಸಲ ಇಲ್ಲಿ ಅಟೆಂಪ್ಟ್ ಆಗಿದೆ ರಾಬ್ರಿನೂ ಆಗಿದೆ। ನಂತರ ಈ ಓಣ್ಯಾಗ ಜಾಸ್ತಿ ಕಳ್ಳರು ಬರತ್ತಾರೋ, ನಾವು ರಿಪೋರ್ಟ್ ಮಾಡಿದ್ರೂ ಏನು ಆ್ಯಕ್ಷನ್ ಆಗ್ತಾ ಇಲ್ಲ। ನಂತರ ಇಲ್ಲಿ ಕಳ್ಳರಿಗೆ ನಾರ್ಮಲ್ ಈ ರೂಟ್ ಏನಿದೆ ನಾರ್ಮಲ್ ಆಗಿದೆ, ರಾಬ್ರಿ ಆದರೂ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ರು ಏನು ಆ್ಯಕ್ಷನ್ ಆಗ್ತಾ ಇಲ್ಲ। ಸ್ವಲ್ಪ ಪೊಲೀಸ್ ಅಥಾರಿಟಿ ಏನೈತಿ ಅದು ಆ್ಯಕ್ಷನ್ ತೊಗೋಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು। ಯಾಕಂತಂದ್ರೆ ಯಾವುದಾದ್ರೂ ಪ್ರಾಣ ಏನೇ ಆಗಲಿ ಏನಾದರೂ ಇದಾಗಲಿ ಇದು ಸ್ವಲ್ಪ ತೊಂದರೆ ಆಗ್ತದೆ ಸರ್। ಈಗ 2 ತಿಂಗಳಾಗ ಎಷ್ಟು ಸಲ ಬಂದ್ರಿ? 2 ತಿಂಗಳಾಗ 4 ರಿಂದ 5 ಸಲ ಇಲ್ಲಿ ವಿಸಿಟ್ ಮಾಡ್ಯಾರ। ನಿಮ್ಮ ಕಡೆ ಎಲ್ಲ ನಮ್ಮ ಫುಟೇಜ್ ಮನೆ ಬಾಜುಗೂ ರಾಬ್ರಿ ಆಗೈತೆ, ಇವತ್ತು ನಿನ್ನ ರಾತ್ರಿ ನಮ್ಮ ಮನೆಯೊಳಗೂ ಬಂದ್ಗ್ಯಾರ ಇದು ಮಾಡ್ಯಾರ, ಚೆಕ್ ಮಾಡ್ಕೊಂಡು ಹೋಗ್ಯಾರ। इनका घर फोड़ के गए सबसे आए नहीं बोलो उनको। हां सध्या पोलिसांकडून सीसीटीव्ही फुटेजच्या आधारे संशयितांचा शोध सुरू आहे। परिसरात अधिक सतर्कता बाळगण्याचे आवाहन करण्यात आले आहे। अशा आणखीन अपडेटसाठी फॉलो करा व्हॉइस ऑफ वेणुग्रामला।